ರಾಯರ ಮೃತ್ತಿಕೆಯನ್ನು ಕೊಂಡು ಬಂದು ಅದನ್ನು ವೃಂದಾವನದಲ್ಲಿ ಇರಿಸಿ ಪೂಜೆ ಮಾಡುವುದು ಅಂತಿದ್ರೆ ಸ್ವಲ್ಪ ಆಚಾರ ವಿಚಾರಗಳು, ಅದಕ್ಕೆ ಪರಿಶುದ್ಧತೆಗಳು ಬೇಕಾಗುತ್ತದೆ. ಆದ್ರೆ ರಾಯರ ಭಾವಚಿತ್ರ ಇಟ್ಟುಕೊಂಡು ರಾಯರ ಪ್ರತಿಮೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವುದಿದ್ರೆ ಅದಕ್ಕೆ ಯಾವ ಮಡಿಯೂ ಬೇಡ. ಕೃಷ್ಣನನ್ನು ದರ್ಶನ ಮಾಡ್ತಾ ಏನೆಗೆ ಗೋವಿಂದ ಅಂತ ಹೇಳಿಕೊಂಡು ಆ ರಾಯರ ಒಳಗೆ ಇದ್ದಾರೆ ಅಂತ ಹೇಳಿಕೊಂಡು ಚಿಂತನೆ ಮಾಡಿಕೊಂಡು ರಾಯರ ಸ್ಮರಣೆ ಮಾಡುವುದಕ್ಕೆ ಯಾವ ಮಡಿಯ ಅಡ್ಡಿಯೂ ಬರುವುದಿಲ್ಲ. ರಾಯರ ವೃಂದಾವನವನ್ನು ಇಟ್ಟುಕೊಂಡೇ ನಾವು ಪೂಜೆ ಮಾಡಬೇಕು ಅಂತಿದ್ರೆ ಅದಕ್ಕೆ ಆದಂತಹ ನಿಯಮಗಳು ಇರ್ತದೆ. ಆ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ಪೂಜೆ ಮಾಡ್ತೇವೆ ಅಂತಾದ್ರೆ ಅದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಅದು ಬಿಟ್ಟು ರಾಯರ ಸ್ಮರಣೆಗೆ, ರಾಯರ ಸೇವೆಗೆ ಯಾವ ಮಡಿಯೂ ಕೂಡ ಅಡ್ಡಿ ಬರುವುದಿಲ್ಲ. ಮತ್ತೆ ನೀವು ನಡ್ಕೊಂಡು ಹೋದಾಗ, ತಿರುಗಾಡುವಾಗ, ಏಕಾಂತದಲ್ಲಿ ನೀವು ಬಸ್ಸಿನಲ್ಲಿ ಹೋಗುವಾಗಲೋ ಕಾರಿನಲ್ಲಿ ಹೋಗುವಾಗಲೋ ನಿಮಗೆ ಏಕಾಂತತೆ ಇರ್ತದೆ. ಅವಾಗ ಬೇರೆ ಯಾವ ಕೆಲಸವೂ ಇರುವುದಿಲ್ಲ. ಆ ಸಂದರ್ಭದಲ್ಲಿಯೂ ಕೂಡ ರಾಯರ ಸ್ಮರಣೆಯನ್ನು ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ರಾಯರ ಒಳಗೆ ವಾಯುದೇವರು ತಾನು ರಾಘವೇಂದ್ರ ನಾಮಕನಾಗಿ ರಾಯರಿಗೆ ಇಂತಹ ಸಾಮರ್ಥ್ಯವನ್ನು ಒದಗಿಸಿದಂತಹ ರಾಮದೇವರು ಆ ರಾಯರ ಒಳಗೆ ಇದ್ದಾರೆ ಅಂತ ಹೇಳಿಕೊಂಡು ಚಿಂತನೆ ಮಾಡಿಕೊಂಡು ರಾಯರ ಸ್ಮರಣೆ ಮಾಡುವುದಕ್ಕೆ ಅದಕ್ಕೆ ಯಾವ ಮಡಿಯೂ ಬೇಡ.